ಎಲ್ಲರಿಗೂ ಕೂಡ ಶುಭ ಸಂಜೆ. ಇವತ್ತಿನ ದಿನ ನಾವು ನಾಳೆ ಇಂಗ್ಲೀಷ್ ಎಕ್ಸಾಮ್ ಇರೋದರಿಂದ ಔಟ್ ಆಫ್ ಔಟ್ ತೊಗೊಳಕ್ಕೆ ಹೇಗೆ ನಾವು ಪೇಪರ್ನ ಬರಿಬೇಕು, ಯಾವ ರೀತಿ ಸ್ಪಷ್ಟವಾಗಿ ನಾವು ಪ್ರಶ್ನೆ ಉತ್ತರಗಳನ್ನು ಬರಿಬೇಕು ಅನ್ನೋದನ್ನು ಇವತ್ತು ನೋಡೋಣ ನಾವು. ಈಗ ನೋಡಿ, ಇದು ಔಟ್ ಆಫ್ ಔಟ್ ತೆಗೆದುಕೊಂಡಿರ್ತಕ್ಕಂಥ ಒಂದು ಪೇಪರು, ಕ್ವಶನ್ ಪೇಪರು ಡಿಪಾರ್ಟ್ಮೆಂಟಿಂದ ಹಾಕಿರೋದು. ಈಗ ನೋಡ್ರಿ, ಇದು ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ. ಈಗ ನೋಡ್ರಿ ಹೆಂಗೆ ಇವ್ರು ರೋಮನ್ ಸಂಖ್ಯೆಯನ್ನು ಹಾಕ್ಯಾರ. ಈಗ ಒಂದನೇ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಒಟ್ಟು ಟೋಟಲ್ ಇಂಗ್ಲೀಷ್ನಾಗ ಎಷ್ಟು ಇರ್ತಾವೆ? 1ರಿಂದ ಹಿಡಿದು 38 ಪ್ರಶ್ನೆಗಳು ನಿಮಗಿಲ್ಲಿ ಇರ್ತಾವೆ. ಈ 38 ಪ್ರಶ್ನೆಗಳನ್ನ ಬರೆದ್ರಾಯ್ತು. ಅವುಗಳನ್ನು ಹೇಗೆ ಬರೀಬೇಕು, ಕ್ವಶನ್ಗಳನ್ನು ಹೇಗೆ ಗುರುತಿಸಬೇಕು ಅನ್ನೋದನ್ನು ನಾವೀಗ ಆಲ್ರೆಡಿ ಕ್ಲಾಸಲ್ಲಿ ನಿಮ್ಗೆ ಹೇಳಿರ್ತೀವಿ. ಅದನ್ನು ಹೆಂಗೆ ಗುರುತಿಸ್ತೀರಿ? ಈಗ ನೋಡ್ರಿ, ಈಗ ರೋಮನ್ ಸಂಖ್ಯೆ 1 ಅಂತ ಐತಿ, ಇಲ್ಲಿ 1 ಹಾಕ್ಯಾರ. ಒಂದು ವೇಳೆ ನಿಮ್ಗೆ ಇಲ್ಲಿ ಮಾರ್ಜಿನ್ ಇರಲಿಲ್ಲ ಅಂದ್ರೆ ನೀವೇನು ಮಾಡಬೇಕು, ಒಂಚೂರು ಅಗಲವಾಗಿರ್ತಕ್ಕಂಥ ಒಂದು ಮಾರ್ಜಿನನ್ನು ಈ ರೀತಿಯಾಗಿ ನೀವೇನು ಹಾಕಬೇಕು, ಒಂದು ಸ್ಕೇಲನ್ನು ತೊಗೊಂಡು ನೀಟಾಗಿ ಮಾರ್ಜಿನನ್ನು ಹಾಕ್ಕೊಳ್ಬೇಕು. ಹಾಕೊಂಡ ತಕ್ಷಣ ನಿಮ್ಗೆ ಏನಾಗ್ತೈತಿ, ಕ್ವಶನ್ಗಳನ್ನು ಸ್ಪಷ್ಟವಾಗಿ ಬರೀಲಿಕ್ಕೆ ಅನುಕೂಲ ಆಗ್ತೈತಿ. ಈಗ 1ರಿಂದ 4 ಪ್ರಶ್ನೆಗಳೇನಿರ್ತಾವೆ, ಇವು MCQ ಕ್ವಶನ್ಸ್ ಇರ್ತಾವೆ. ಇಲ್ಲಿ ಏನು ಮಾಡ್ತೀರಿ, ರೋಮನ್ ಸಂಖ್ಯೆ 1 ಅಂತ ಹಾಕ್ತೀರಿ, 1 2 3 4 ಹಾಕ್ತೀರಿ. ಜೊತೆಗೆ ಇಲ್ಲಿ ನೋಡ್ರಿ, ಒಳಗಡೆ ಏನು ಮಾಡ್ಯಾರ, ಆಪ್ಷನ್ಸ್ ಹಾಕ್ಯಾರ ABC. ಅಂದರೆ ಅವು ಕ್ಯಾಪಿಟಲ್ ಆಗಿದ್ರೆ ನೀವು ಕ್ಯಾಪಿಟಲ್ ಹಾಕಬೇಕು, ಸ್ಮಾಲ್ ಆಗಿದ್ರೆ ಸ್ಮಾಲ್ ಹಾಕಬೇಕು. ಆಮೇಲೆ ಅದರ ಆಪ್ಷನ್ಗಳನ್ನು ಎಷ್ಟು ಸ್ಪಷ್ಟವಾಗಿ ಅವ್ರು ಬರೆದಾರಲ್ಲ, ನಾವು ಕೂಡ ಅಷ್ಟೇ ಸುಂದರವಾಗಿ ಸ್ಪಷ್ಟವಾಗಿ ಅಕ್ಷರಗಳನ್ನು ಬರಿಬೇಕು. ಇವು 4 ಮುಗಿದ ತಕ್ಷಣ ಏನು ಮಾಡಬೇಕಂದ್ರೆ, ಪೆನ್ಸಿಲ್ ತೊಗೊಂಡು ಇಲ್ಲಿಂದ ಇಲ್ಲಿವರೆಗೂ ಒಂದು ಗೆರೆಯನ್ನು ಎಳಿಬೇಕು. ನೆಕ್ಸ್ಟು 2ನೇ ರೋಮನ್ ಸಂಖ್ಯೆ ಸ್ಟಾರ್ಟ್ ಆಗ್ತೈತಿ. 2ನೇ ರೋಮನ್ ಸಂಖ್ಯೆ ಅಂತ ಇಲ್ಲಿ ಹಾಕಿ ನೀವೇನು ಮಾಡ್ತೀರಿ, ಈ ಲೈನನ್ನು ಬಿಟ್ಬಿಡಬೇಕು. ನೆಕ್ಸ್ಟ್ ಲೈನಿಂದ ಏನು ಮಾಡಬೇಕು, 5ನೇ ಪ್ರಶ್ನೆಯನ್ನು ನೀವು ಸ್ಟಾರ್ಟ್ ಮಾಡಬೇಕು. ಇವೆಲ್ಲವನ್ನು ಬರಿತಾ ಇದ್ದ ಹಾಗೆ ಇದ್ರ ಉತ್ತರ ಏನಾಗಿರ್ತೈತಲ್ಲ, ಇದಕ್ಕೆ ಪೆನ್ಸಿಲ್ನಿಂದ ನೀವು ಏನು ಮಾಡ್ಬೇಕು, ಹಿಂಗೆ ಅಂಡರ್ಲೈನ್ ಮಾಡಬೇಕು. ಈಗ ನಿಮ್ಗೆ ಇಲ್ಲಿ ಕ್ವಶನಲ್ಲಿ ಕಾಣ್ತಿರ್ತೈತಿ ಅವ್ರು ಯಾವ ರೀತಿಯಾಗಿ ಪ್ರಶ್ನೆಗಳ ಉತ್ತರಗಳನ್ನು ಅಂಡರ್ಲೈನ್ ಮಾಡ್ಯಾರ. ಈಗ ಆರ್ಟಿಕಲ್ ಐತಿ, ಇಲ್ಲಿ ದನ ಅಂಡರ್ಲೈನ್ ಮಾಡ್ಯಾರ, ಅಡ್ವರ್ಬ್ನ ಅಂಡರ್ಲೈನ್ ಮಾಡ್ಯಾರ. ಈ ರೀತಿ ನೀವೇನು ಮಾಡಬೇಕಂದ್ರೆ ಅದ್ರ ಉತ್ತರಗಳನ್ನು 17ರವರೆಗೂ ಬರ್ತಕ್ಕಂಥ ಎಲ್ಲ ಉತ್ತರಗಳನ್ನು ಅಂಡರ್ಲೈನ್ ಮಾಡಬೇಕು. ಈಗ ನೋಡ್ರಿ, ಈ ಪೇಜ್ ನೋಡಿದ ತಕ್ಷಣ ಇದು ಎಷ್ಟು ಸ್ಪಷ್ಟವಾಗಿ ಸ್ವಚ್ಛವಾಗಿ ಕಾಣಕತ್ತೈತಲ್ಲ, ನಿಮ್ಮ ಅಕ್ಷರಗಳು ಕೂಡ ಹಾಗೆ ಇರಬೇಕು ನಾಳೆ ಬರೀಬೇಕಾದ್ರೆ, ಆಯ್ತಲ್ಲ. ನೆಕ್ಸ್ಟ್ ನೋಡ್ರಿ, 13ರಿಂದ 17ನೇ ಕ್ವಶನ್ವರೆಗೂ ಬರೆದಿದ್ದಾರೆ. ಇಲ್ಲಿ 17ನೇದು ಏನಲ್ಲ, ನೆಕ್ಸ್ಟ್ ರೋಮನ್ ಸಂಖ್ಯೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಈ 17ನೇ ಪ್ರಶ್ನೆಯನ್ನು ನೀವೇನು ಮಾಡ್ತೀರಿ ಅಂದ್ರೆ, ಅಲ್ಲಿರ್ತಕ್ಕಂಥ ಪ್ಯಾರಾವೈಸು ಬರಿಬೋದು, ಅಥವಾ ABC ಅಂತಲೂ ಕೂಡ ನೀವೇನು ಮಾಡ್ಬೋದು, ಬರಿಬೋದು. 17 ಅಂತ ಹಾಕಿ ಎಲ್ಲಿ ಏನು ಕೇಳಿದ್ದಾರೆ, ಯಾವ ಮಿಸ್ಟೇಕ್ ಇದೆ ಅದನ್ನು ಬರಿಬೋದು. ಬಿಯಲ್ಲಿ ಏನು ಕೇಳಿದ್ದಾರೆ, ಏನು ಮಿಸ್ಟೇಕ್ ಇದೆ ಅಂತ ಅದನ್ನು ಬರಿಬೋದು. ಅಥವಾ ನೀವು ಪೂರಾ ಈ ಲೈನನ್ನು ಬರೆದು ಇದರಲ್ಲಿ ಇದು ಮಿಸ್ಟೇಕ್ ಇದೆ, ಇದನ್ನು ತಿದ್ದಿದ್ದೀವಿ ಅಂತ ಆದಾಗ ಅದನ್ನು ನೀವು ಅಂಡರ್ಲೈನ್ ಮಾಡಿ ಬರಿಬೇಕು. ಅಂದ್ರೆ ಪೇಪರ್ ಬರೀತಕ್ಕಂಥದ್ದು ಕೂಡ ಒಂದು ಕಲೆ ಆಗಿರ್ತೈತಿ. ಅದನ್ನು ಕೂಡ ನೀವು ಹೆಂಗೆ ಬರಿಬೇಕಂದ್ರೆ ಸುಂದರವಾಗಿ ಸ್ಪಷ್ಟವಾಗಿ ಬರಿಬೇಕು. ಜೊತೆಗೆ ನೋಡ್ರಿ, ಇದು ಮುಗಿದ ತಕ್ಷಣ ಇಲ್ಲೊಂದು ಲೈನನ್ನು ನೀವು ಎಳ್ಕೊಬೋದು, ಅಥವಾ ಒಂದೊಂದು ಪ್ರಶ್ನೆ ಮುಗಿದ ತಕ್ಷಣ ನೀವು ಒಂದೊಂದು ಗೆರೆ ಎಳ್ಕೊಂಡ್ರೂ ಕೂಡ ಇನ್ನೂ ಚೆನ್ನಾಗಿ ಅದು ಪೇಪರು ಕಾಣಿಸ್ತೈತಿ, ಸುಂದರವಾಗಿ ಸ್ಪಷ್ಟವಾಗಿ ಕಾಣ್ತೈತಿ. ಅದ್ರ ಜೊತೆಗೆ ನೋಡ್ರಿ, ಈಗ 18ನೇ ಪ್ರಶ್ನೆ ಮುಗೀತು. ಈ 18ನೇ ಪ್ರಶ್ನೆ ಮುಗೀತಿದ್ದಂಗೆ ನೆಕ್ಸ್ಟ್ ನಾವು ಹೋಗೋಣ ಈಗ ಎಲ್ಲಿ ಅಂದ್ರೆ 19. ನೋಡ್ರಿ, 18ರಿಂದ ಹಿಡಿದು 23ರವರೆಗೂ 24ರವರೆಗೂ ಏನಿರ್ತಾವೆ ಅಂದರೆ 2 ಅಂಕದ ಪ್ರಶ್ನೆಗಳಿರ್ತಾವೆ. ಇವು 2 ಅಂಕದ ಪ್ರಶ್ನೆಗಳನ್ನು ಹೇಗೆ ಬರೆದಿದ್ದಾರೆ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವನ್ನ ಇಲ್ಲಿ ಪೆನ್ಸಿಲಿಂದ ಅಂಡರ್ಲೈನ್ ಮಾಡ್ಯಾರ. ಕಾಣ್ಲಿಕ್ಕೆ ಪೆನ್ಸಿಲಿಂದ ಏನು ಮಾಡ್ಯಾರ, ಅಂಡರ್ಲೈನ್ ಮಾಡ್ಯಾರ. ಈ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಹೆಂಗೆ ಅಂಡರ್ಲೈನ್ ಮಾಡ್ಯಾರಲ್ಲ, ಇಂಪಾರ್ಟೆಂಟ್ ಇರ್ತಕ್ಕಂಥವು ಹಿಂಗೆ ಕೂಡ ನೀವು 2 ಮಾರ್ಕ್ಸ್ ಕ್ವಶನ್ನಲ್ಲಿ ಏನು ಮಾಡಬೇಕಂದ್ರೆ ಇವನ್ನೆಲ್ಲವನ್ನು ಕೂಡ ಹೀಗೆ ಅಂಡರ್ಲೈನ್ ಪೆನ್ಸಿಲ್ನ ತೊಗೊಂಡು ಏನು ಮಾಡಬೇಕು, ಇಂಪಾರ್ಟೆಂಟ್ ಇರೋವನ್ನ ಹೀಗೆ 2 ಮಾರ್ಕ್ಸಿನ ಪ್ರಶ್ನೆಗಳಲ್ಲಿ ನೀವು ಏನು ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ಹಾಗೆ ನೋಡ್ರಿ, 23 ಮತ್ತು 24ನೇ ಪ್ರಶ್ನೆಗಳು ಎದಕ್ಕೆ ಸಂಬಂಧಪಟ್ಟಿರವಾಗಿರ್ತಾವೆ ಅಂದ್ರೆ ಸಪ್ಲಿಮೆಂಟರಿ ರೀಡಿಂಗಿಗೆ ಸಂಬಂಧಪಟ್ಟಿರಾಗಿರ್ತಾವೆ. 1 ಮತ್ತು 2 ಸಪ್ಲಿಮೆಂಟರಿ ರೀಡಿಂಗಿಗೆ 23ನೇ ಕ್ವಶನ್ ಬಂದಿರ್ತೈತಿ. 3 ಮತ್ತು 4ನೇ ಸಂಬಂಧಪಟ್ಟಿರ್ತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ ಅಂದ್ರೆ, ಅಥವಾ ನೀವು 3, 4ರಲ್ಲಿ ಒಂದನ್ನು ಓದ್ಬೋದು, ಅಥವಾ 1, 2ರಲ್ಲಿ ಒಂದು ಪಾಠವನ್ನು, ಒಂದು ಸಪ್ಲಿಮೆಂಟರಿ ರೀಡಿಂಗ್ ಪಾಠವನ್ನು ಓದಿದರೆ ಸಾಕಾಗಿರ್ತೈತಿ. ಜೊತೆಗೆ ನೋಡ್ರಿ, 25ನೇದು ಮತ್ತೆ ವಾಪಸ್ ಇಲ್ಲಿ ಏನು ಮಾಡ್ಯಾರ ಅಂದ್ರೆ ರೋಮನ್ ಸಂಖ್ಯೆಯನ್ನು ಹಾಕ್ಯಾರ. ನೋಡ್ರಿ, ರೋಮನ್ ಸಂಖ್ಯೆ ಹಾಕ್ಯಾರ, ಎಷ್ಟು ಸ್ಪಷ್ಟವಾಗಿ 25 ಅಂತ ಹಾಕ್ಯಾರ. ಅಂದರೆ ನೀವು ಸಂಖ್ಯೆ ಬರಿಬೇಕಾದಾಗೂ ಕೂಡ ಹೆಂಗೆ ಬರಿಬೇಕಂದ್ರೆ ಭಾಳ ಸ್ಪಷ್ಟವಾಗಿ ಸುಂದರವಾದ ಅಕ್ಷರಗಳೊಂದಿಗೆ ನೀವು ಬರಿಬೇಕು. ಆವಾಗ ಮಾತ್ರ ಏನಾಗ್ತದೆ, ನಿಮ್ಮ ಪೇಪರಲ್ಲಿ ಕಾಟ್ ಹಾಕೋದು, ಇಲ್ಲಿ ಗೀಚ್ ಹಾಕೋದು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಅದನ್ನು ನಾವು ಸ್ಪಷ್ಟವಾಗಿ ಬರೀತಕ್ಕಂಥದ್ದು ರೂಢಿಯನ್ನು ಮಾಡಿಕೊಳ್ಳೇಬೇಕು. ಆಮೇಲೆ ಇದು 26ನೇ ಪ್ರಶ್ನೆ ಏನೈತಲ್ಲ, ಇಲ್ಲಿ ಕೂಡ ನಿಮ್ಗೆ 25, 26ರಲ್ಲಿ ಏನು ಬರ್ತದೆ ಅಂದ್ರೆ ಹೀರೋ ಮತ್ತು ಜಾರ್ಜ್ ಪೋಯಮಿನ ಸಮರಿ ಬರ್ತಕ್ಕಂಥ ಸಾಧ್ಯತೆಗಳಿರ್ತೈತಿ. ಹಾಗಾಗಿ ಅವುಗಳನ್ನು ನಾವೇನು ಕೀ ಪಾಯಿಂಟ್ಸ್ ಹೇಳಿ ನಿಮಗೆ ಸಮರಿ ಬರೋದನ್ನು ಹೇಳ್ಕೊಟ್ಟಿವಲ್ಲ, ಅದೇ ರೀತಿ ನೀವು ಏನು ಮಾಡಬೇಕು, ಸಮರಿಗಳಲ್ಲಿ
ಬರಿಬೇಕು. ಅದರ ಜೊತೆಗೆ 27ರಿಂದ ಹಿಡಿದು 30ವರೆಗೂ ಏನಿರ್ತಾವೆ ಅಂದ್ರೆ ಆರ್ ಸಿ ಕ್ವಶನ್ಸ್ ಇರ್ತಾವೆ. ಇವೆಲ್ಲವೂ ಯಾವ ಪಾಠದಿಂದ ಬರ್ತಾವಂತೂ ಹೇಳಿವಿ ನಾವು. ಜೊತೆಗೆ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸ್ನು ಕೂಡ ನಿಮ್ಗೆ ಬಿಡಿಸಿ ಅದ್ರ ಎಲ್ಲನೂ ಕೂಡ ಒಂದೇ ಒಂದು ಪೇಜ್ ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ಕೊಟ್ಟಿದ್ದೀನಿ. ಆ ಹಿಂದಿನಿರ್ತಕ್ಕಂಥ ಒಂದು ಪೇಜ್ ಏನು ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿನಲ್ಲ, ಆ ಪ್ಯಾಕೇಜ್ನಲ್ಲಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ನ ಎಲ್ಲ ಆರ್ ಸಿಗಳನ್ನು ಕೂಡ ನೀವು ಓದ್ಕೊಂಡು ಹೋಗಿ. ಈ ಆರ್ ಸಿಗಳನ್ನ ಬರಿಬೇಕಾದ್ರೆ ನೀವು ಏನು ಮಾಡ್ತೀರಂದ್ರೆ, ಈಗ ಹೆಂಗೆ ಇವ್ರು 27 ಅಂತ ಹಾಕ್ಯಾರಲ್ಲ, ಈಗ ಇದು ರೋಮನ್ ಸಂಖ್ಯೆ 6 ಅಂತ ಹಾಕಿ 27 ಅಂತ ಹಾಕಿ ಇಲ್ಲೇನು ಮಾಡ್ಬೇಕಂದ್ರೆ ಡಬಲ್ ಇನ್ವರ್ಟೆಡ್ ಕಾಮರ್ಸ್ನಲ್ಲಿ ಏನು ಕೊಟ್ಟಿರ್ತಾರಲ್ಲ ಪ್ರಶ್ನೆನ, ಆ ಪ್ರಶ್ನೆನ ಇಲ್ಲಿ ಸ್ಪಷ್ಟವಾಗಿ ನೀವು ಬರಿಬೇಕು. ಅದರ ನಂತರದಲ್ಲಿ ಇಲ್ಲಿ ಏನು ಮಾಡ್ತೀರಿ ಅಂದ್ರೆ ಇಲ್ಲಿ ನೀವು ಪ್ರಶ್ನೆಯನ್ನು ಬರೋದು ಇಲ್ಲಿ A B C ಅಂತ ಹಾಕಿ ಏನು ಮಾಡ್ತೀರಿ, ಉತ್ತರವನ್ನು ಸುಂದರವಾಗಿ ಸ್ಪಷ್ಟವಾಗಿ ಬರೋದು. ಕೊನೆ ಉತ್ತರ ಮುಗಿತಿದ್ದಾಗೆ ಒಂದು ಪೆನ್ಸಿಲ್ನ ತೊಗೊಂಡು ಹೀಗೆ ನೀವು ಲೈನನ್ನು ಎಳಿಬೇಕು. ಜೊತೆಗೆ ಅಂದ್ರೆ ಇದ್ರ ಜೊತೆಗೆ ಇವು 30ರವರೆಗೂ ಪ್ರಶ್ನೆಗಳನ್ನು ನೀವು ಬರೀತಿದ್ದ ಹಾಗೆಯೇ ನೆಕ್ಸ್ಟಿಗೆ ಬರ್ತದೆ ನೀವು ಪ್ರಶ್ನೆ ಯಾವುದಂದ್ರೆ 31ನೇ ಪ್ರಶ್ನೆ ಪ್ರೊಫೈಲ್ ರೈಟಿಂಗು. ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳೇನಿ ಇದನ್ನು. 31ನೇ ಪ್ರಶ್ನೆಗೆ ಏನೈತಲ್ಲ ನೋಡ್ರಿ, 7ನೇ ಪ್ರಶ್ನೆ ಆಗಿರ್ತೈತಿ, 31 ಪ್ರೊಫೈಲ್ ರೈಟಿಂಗ್ ಆಗಿರ್ತೈತಿ. ಇಲ್ಲಿ ನೀವು ಹೆಡ್ಡಿಂಗನ್ನು ಏನು ಬರೀತೀರಂದ್ರೆ ಪ್ರೊಫೈಲ್ ಅಂತ ಹೆಡ್ಡಿಂಗನ್ನು ಹಾಕಿ ಇಲ್ಲಿ ಅಂಡರ್ಲೈನ್ ಮಾಡಬೇಕಂತ ನಾನು ಹೇಳಿಕೊಟ್ಟಿದ್ದೀನಿ. ಈ ರೀತಿಯಾಗಿ ನೀವೇನು ಮಾಡಬೇಕು, ಇಲ್ಲಿ ಪ್ರೊಫೈಲ್ಗೂ ಹಾಕೋಬೇಕು, ಜೊತೆಗೆ ಇಲ್ಲಿರ್ತಕ್ಕಂಥ ಯಾವುದಪ್ಪ ಅದು ಸ್ಟೋರಿಗೂ ಕೂಡ ಹಾಕೋಬೇಕು ಹೆಡ್ಡಿಂಗನ್ನು, ಇಲ್ಲಿ ಅಂಡರ್ಲೈನ್ ಮಾಡಬೇಕು. ಆಯ್ತಲ್ಲ, ಇವೆಲ್ಲವನ್ನು ಕೂಡ ನೀವು ಸ್ಪಷ್ಟವಾಗಿ ಬರಿಬೇಕು. ಹೇಗೆ ನಾವು ಹೇಳ್ಕೊಟ್ಟಿದ್ದೀವಲ್ಲ ಕ್ಲಾಸಲ್ಲಿ ಹಾಗೆ ನೆನಪಿಟ್ಕೊಂಡು ಬರೆಯೋದು ಕೂಡ ಇಲ್ಲಿ ಏನಾಗಿರ್ತೈತಿ, ಇಂಪಾರ್ಟೆಂಟ್ ಆಗಿರ್ತೈತಿ. ಹಾಗೆ ನೋಡಿರಿ ಪಿಕ್ಚರ್ ಡಿಸ್ಕ್ರಿಪ್ಷನ್ ಒಳಗೆ ನಿಮ್ಗೊಂದು ಸ್ವಲ್ಪ ಟಫ್ ಆಗ್ಬೋದು. ಇಲ್ಲಿ ಟಫ್ ಅನ್ನೋದಕ್ಕಿಂತ ಏನಾಗಿತ್ತು ಅಂದ್ರೆ ಸ್ವಲ್ಪ ತಲೆಯನ್ನು ಓಡಿಸಿ ಬರಿಬೇಕಾಗ್ತದೆ. ಆ ಪಿಕ್ಚರ್ ಒಳಗೆ ಏನಿರ್ತಾವಲ್ಲ ಅವೆಲ್ಲ ಅದರಲ್ಲಿ ಪಿಕ್ಚರ್ನೊಳಗೆ ಇರ್ತಕ್ಕಂಥ ಏನು ಆಬ್ಜೆಕ್ಟ್ಸ್ ಬರ್ತಾವೆ, ಜೊತೆಗೆ ಏನು ಥಿಂಗ್ಸ್ ಬರ್ತಾವೆ, ಯಾರು ವ್ಯಕ್ತಿಗಳು ಬರ್ತಾರೆ ಅವರೆಲ್ಲನೂ ನೀವೇನು ಮಾಡಬೇಕು, ಇಲ್ಲಿ ಒಂದು ಕಡೆ ಲಿಸ್ಟ್ ಮಾಡ್ಕೋಬೇಕು. ಅಂದ್ರೆ ಪಿಕ್ಚರ್ನೊಳಗೆ ಏನೇನು ಅದಾವೆ ಅನ್ನೋದನ್ನು ಲಿಸ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಒಳಗೆ ಏನು ಮಾಡ್ತೀರಿ, ದಿಸ್ ಪಿಕ್ಚರ್ ಈಸ್ ವೆರಿ ನೈಸ್, ದಿಸ್ ಪಿಕ್ಚರ್ ಈಸ್ ಅಬೌಟ್ ಮಾರ್ಕೆಟ್ ಪ್ಲೇಸ್ ಅಥವಾ ವಿಲೇಜು, ಅದು ಏನಿದೆಯೋ ಅದನ್ನು ನೀವು ಸ್ಪಷ್ಟವಾಗಿ ಬರೋದು. ನಂತರದಲ್ಲಿ ಇನ್ ದಿಸ್ ಪಿಕ್ಚರ್ ದೇರ್ ಆರ್ ಅಂತ ಬರೋದು. ಮುಂದೆ ಏನು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅಲ್ಲಿರ್ತಕ್ಕಂಥ ಟ್ರೀ ಇದ್ರೆ ಟ್ರೀ, ಮೆನ್ ಇದ್ರೆ ಮೆನ್ನು, ಬಾಯ್ ಇದ್ರೆ ಬಾಯ್, ವುಮೆನ್ ಇದ್ರೆ ವುಮೆನ್ನು, ಹೀಗೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಶಬ್ದಗಳನ್ನು ನೀವೇನು ಮಾಡ್ತೀರಿ, ಆ್ಯಡ್ ಮಾಡ್ತಾ ಹೋಗಿ ಕಂಪ್ಲೀಟಾಗಿ ಪಿಕ್ಚರ್ ಡಿಸ್ಕ್ರಿಪ್ಷನ್ನ ಕ್ಲಾಸಲ್ಲಿ ಹೇಗೆ ಹೇಳಿರ್ತೀವಲ್ಲ ನಾವು ಹಾಗೆ ಬರಿತೀರಿ. ನೆಕ್ಸ್ಟ್ ನೋಡ್ರಿ ಪೋಯಮ್ ನೋಡ್ರಿ. ಇಲ್ಲಿ ಪೋಯಮ್ ಕಡೆ ಲಕ್ಷ ಕೊಟ್ಟಾಗ ನಿಮ್ಗೆ ಗೊತ್ತಾಗ್ತೈತಿ ಇಲ್ಲಿ ಎಷ್ಟು ನೀಟಾಗಿ ಬರ್ದಾರೆ ನೋಡಿ ಇವರು. 10 ಅಂತ ರೋಮನ್ ಸಂಖ್ಯೆಯನ್ನು ಹಾಕ್ಯಾರ, 34 ಪ್ರಶ್ನೆ ಅಂತ ಹಾಕ್ಯಾರ ನೋಡ್ರಿ. ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ ಬರೆಯಕತ್ತಾರ. ಪೋಯೆಟ್ ವಿಲಿಯಮ್ ಶೇಕ್ಸ್ಪಿಯರ್ ಅಂತ ಬರ್ದಾರ. ಹೌದಾ, ಮುಂದೆ ಕೊಟ್ಟಿರ್ತಕ್ಕಂಥ 4 ಸಾಲುಗಳನ್ನು ಎಷ್ಟು ಸುಂದರವಾಗಿ ಸ್ಪಷ್ಟವಾಗಿ ಬರ್ತಾರೆ. ಅಂದರೆ ಮ್ಯಾಗಿನ ಲೈನ್ನಾಗಿರೋ ಶಬ್ದಗಳನ್ನ ಕೆಳಗೆ ಬರ್ದಿಲ್ಲ, ಕೆಳಗಿನ ಲೈನ್ನಾಗಿರ್ತಕ್ಕಂಥ ಶಬ್ದಗಳನ್ನು ಮೇಲ್ಗಡೆ ಬರ್ದಿಲ್ಲ. ಒಂದು ಲೈನಲ್ಲಿ ಯಾವ ಬರಬೇಕಲ್ಲ ಅವೇ ಲೈನ್ಗಳನ್ನು ಬಂದು ಎಷ್ಟು ನೀಟಾಗಿ ಬರ್ದಾರಲ್ಲ. ಈ ರೀತಿ ಬರ್ದಾಗ ನಮ್ಗೆ ಏನಾಗ್ತಾವೆ ಅಂದ್ರೆ ಔಟ್ ಆಫ್ ಔಟ್ 80 ಬೀಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಹಾಗೆ ಪ್ಯಾಸೇಜ್ ನೋಡ್ರಿ. ಈಗ ಪ್ಯಾಸೇಜ್ನಾಗೂ ಕೂಡ ಎಷ್ಟು ಚಂದ ಬರ್ದಾರ ನೋಡಿ. ಈಗ 11 ಸಂಖ್ಯೆ ಹಾಕ್ಯಾರ, 35 ಪ್ರಶ್ನೆ ಸಂಖ್ಯೆ ಹಾಕ್ಯಾರ. ಪ್ರಶ್ನೆ ಸಂಖ್ಯೆಗಳನ್ನು ಎಷ್ಟು ಸ್ಪಷ್ಟವಾಗಿ ಹಾಕ್ಯಾರ ನೋಡ್ರಿ. ಆಮೇಲೆ ಈ 35 ಅಂತ ಹಾಕಿ ಲೈನನ್ನು ನೀವು ಬಿಟ್ಬಿಡ್ರಿ. ನಂತರದಲ್ಲಿ ಎ ಅಂತ ಹಾಕೊಂಡು ಏನು ಮಾಡ್ತೀರಿ, ಎಗೆ ಉತ್ತರ ಬರಿತೀರಿ, ಬಿ ಉತ್ತರವನ್ನು ನೀವು ಬರಿತೀರಿ. ಈ ರೀತಿ ಉತ್ತರವನ್ನು ಬರಿತೀರಿ. ಜೊತೆಗೆ ಎಸೆ ರೈಟಿಂಗ್ ನೋಡ್ರಿ. ಈಗ ಹೌದಲ್ಲ ನೋಡ್ರಿ, ಇಲ್ಲೇ ನೋಡ್ರಿ 13 ಅಂತ ಹಾಕ್ಯಾರ, ಜೊತೆಗೆ 37 ಅಂತ ಹಾಕ್ಯಾರ. 37ನೇ ಪ್ರಶ್ನೆ ಎಸ್ಸೆ ಆಗಿರ್ತೈತಿ. ಜೊತೆಗೆ ಎ ಅಂತ ಹಾಕಿ ವಾಟರ್ ಪೊಲ್ಯೂಷನ್ ಅಂತ ಹಾಕ್ಯಾರ. ಇದನ್ನು ವಾಟರ್ ಪೊಲ್ಯೂಷನ್ ಅಂತಕ್ಕಂಥದ್ದು ಇನ್ನೊಂಚೂರು ಸೆಂಟ್ರ್ನಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ನೀವು ಕೂಡ ಏನು ಮಾಡ್ರಿ, ಇಷ್ಟು ಸೆಂಟ್ರ್ನಲ್ಲಿ ನಿಮ್ಮ ಎಸ್ಸೆ ಇದ್ರದ್ದು ಹೆಡ್ಡಿಂಗನ್ನು ಹಾಕ್ಕೊಂಡು ಇಂಟ್ರೊಡಕ್ಷನ್ ಹಾಕಿ, ಜೊತೆಗೆ ಕಾಸಸ್ಸು, ಏನೇನು ಇಫೆಕ್ಟ್ಸು, ಏನೇನು ಬರ್ಸಿದ್ದೀವಿ, ಕನ್ಕ್ಲೂಷನ್ನು, ಈ ರೀತಿ ಎಲ್ಲ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಕೂಡ ನೀವೇನು ಮಾಡಬೇಕು, ಸುಂದರವಾಗಿರ್ತಕ್ಕಂಥ ಒಂದು ಪೇಜ್ ಎಸ್ಸೆಯನ್ನು ಬರಿತೀರಿ. ನೋಡಿ ಇಲ್ಲಿ ಕನ್ಕ್ಲೂಷನ್ ಕೂಡ ಬರೆದಿದ್ದಾರೆ ನೋಡ್ರಿ ಈ ಪೇಜಲ್ಲಿ. ಈ ರೀತಿ ಚೆನ್ನಾಗಿ ಬರೆದು ಏನು ಮಾಡ್ತೀರಿ, ಇದಕ್ಕೆ ನೀಟಾಗಿ ಒಂದು ಲೈನನ್ನು, ಅಂದರೆ ಒಂದು ಪ್ರಶ್ನೆ ಮುಗಿದ ತಕ್ಷಣ ಕಂಪಲ್ಸರಿಯಾಗಿ ಪೆನ್ಸಿಲ್ಲು ಸ್ಕೇಲನ್ನು ನಿಮ್ಮ ಜೊತೆಗೆ ತರಲೇಬೇಕು. ನಿಮ್ಮ ಇಂಡಿವಿಜುವಲ್ ಆಗಿರ್ತಕ್ಕಂಥ ಪೆನ್ಸಿಲ್ಲು ಮತ್ತು ಸ್ಕೇಲಿಂದ ಏನು ಮಾಡಬೇಕು, ನೀಟಾಗಿ ಗೆರೆಗಳನ್ನು ಎಳಿಬೇಕು. ಅದ್ರ ಜೊತೆಗೆ ನೀವೇನು ಮಾಡ್ತೀರಿ, ಪ್ರೊಫೈಲ್ ರೈಟಿಂಗ್ ಇವೆಲ್ಲ ಏನವಲ್ಲ ಇವು ಪ್ರೊಫೈಲ್ ರೈಟಿಂಗು, ಪಿಕ್ಚರ್ ಡಿಸ್ಕ್ರಿಪ್ಷನ್ ಇವೆಲ್ಲ ಅದಾವಲ್ಲ, ಇದಕ್ಕೆ ನೀವೇನು ಮಾಡ್ಬೋದು ಅಂದ್ರೆ ಈ ರೀತಿಯೂ ಕೂಡ ಬಾಕ್ಸನ್ನು ಇಲ್ಲಿರ್ತೈತಲ್ಲ ಇಲ್ಲೇ ಇಷ್ಟೇ ಈ ರೀತಿ ಕೂಡ ಪ್ರೊಫೈಲ್ ರೈಟಿಂಗ್ಸ್ಗೆ ನೀವೇನು ಮಾಡ್ಬೋದು, ಬಾಕ್ಸಸ್ನ ಕೂಡ ಹೀಗೆ ಹಾಕೋಬೋದು. ಯಾವುದಕ್ಕೆ 3 ಪ್ರಶ್ನೆಗೆ ಮಾತ್ರ, 31, 32, 33ನೇ ಪ್ರಶ್ನೆಗೆ ಮಾತ್ರ ನೀವೇನು ಮಾಡ್ಬೋದು, ಈ ರೀತಿ ಬಾಕ್ಸಸ್ನು ಕೂಡ ನೀವು ಹಾಕ್ಬೋದು. ಸ್ವಲ್ಪ ನಿಮ್ಗೆ ಸಮಯ ಸಿಕ್ತಂದ್ರೆ ಆ ರೀತಿ ಬಾಕ್ಸಸ್ನ ಹಾಕ್ಬೋದು. ಜೊತೆಗೆ ಲೆಟರ್ ರೈಟಿಂಗ್ ಅಂತೂ ನಿಮ್ಗೆ ಹೇಳ್ಕೊಟ್ಟಾಗಿದೆ. ಈಗ ನೀವೇನು ಮಾಡ್ತೀರಿ, 14 ಅಂತ ರೋಮನ್ ಸಂಖ್ಯೆ ಹಾಕ್ತೀರಿ, 38 ಅಂತ ಹಾಕ್ತೀರಿ. ಇಲ್ಲಿ ಹೆಡ್ಡಿಂಗನ್ನು ನೀವು ಹಾಕಬೇಕು. ಏನು ಅಂತ, ಲೆಟರ್ ಅಂತ ಹೆಡ್ಡಿಂಗ್ ಹಾಕಬೇಕು. ಇಲ್ಲಿ ಹೆಡ್ಡಿಂಗ್ ಹಾಕಿ ಏನು ಮಾಡ್ತೀರಿ, ಇಲ್ಲೇ ಫ್ರಮ್ ಅಂತ ಬರಿತೀರಿ. ಇಲ್ಲಿ ಫ್ರಮ್ ಬರೋದಿಲ್ಲ ನೋಡ್ರಿ, ಫ್ರಮ್ ಅಂತ ಬರಿತೀರಿ. ಫ್ರಮ್ ಅಂತ ಬರೋದು ಈ ರೀತಿಯಾಗಿ ಏನು ಮಾಡ್ತೀರಿ ನೀವಂದರೆ ಚೆನ್ನಾಗಿ ಫ್ರಮ್ ಅಂತ ಬರೋದು, ಡೇಟನ್ನು ಹಾಕಿ
ಡಿಯರ್ ಫಾದರು ಮದರು ಪರ್ಸ್ನಲ್ ಬರೆದ್ರೆ ಇವನ್ನೆಲ್ಲವನ್ನು ಹಾಕಿ ನೀವು ಏನು ಮಾಡ್ತೀರಿ, ಯುವರ್ ಲವಿಂಗ್ಲಿ ಸನ್ನು ಡಾಟ್ರು ಹೇಗೆ ಹೇಳಿದೀವಿ ನಾವು ಪ್ರಶ್ನೆ ನಿಮಗೆ ಲೆಟರ್ ರೈಟಿಂಗ್ ಪ್ಯಾಟ್ರನನ್ನು ಅದೇ ರೀತಿಯಾಗಿ ಸುಂದರವಾಗಿರ್ತಕ್ಕಂಥ ಒಂದು ಲೆಟರ್ ರೈಟಿಂಗ್ನ ಬರೆದಾಗ ನಿಮ್ಗೆ ಏನಾಗ್ತದೆ ಅಂದ್ರೆ ನೋಡ್ರಿ ಇಲ್ಲಿ ಫ್ರಮ್ ಅದು ಹೋಗಿದ್ದಕ್ಕೆ ನೋಡ್ರಿ ಇಲ್ಲಿ 1 ಮಾರ್ಕ್ಸ್ ಹೋಗಿದೆ, ಆಮೇಲೆ ನಂತರದಲ್ಲಿ 1 ಮಾರ್ಕ್ಸನ್ನು ಆ್ಯಡ್ ಮಾಡಿದ್ದಾರೆ. ಈ ರೀತಿ ತಪ್ಪುಗಳನ್ನು ನಾವು ಮಾಡಬಾರ್ದು. ಎಲ್ಲನೂ ಹಾಕ್ಕೊಂಡು ನಾವಲ್ಲಿ ಏನು ಮಾಡಬೇಕು, ನೀಟಾಗಿ ಸ್ಟೆಪ್ ವೈಸ್ ನೀಟಾಗಿ ಬರೆದಾಗ ಔಟ್ ಆಫ್ ಔಟ್ ತೊಗೊಳೋದೇನು ದೊಡ್ಡ ಕೆಲಸ ಅಲ್ಲ. ಇಲ್ಲಿ ನೋಡ್ರಾಗ 80 ಔಟ್ ಆಫ್ 80 ಮಗುಗೆ ಇಲ್ಲಿ ಮಾರ್ಕ್ಸ್ ಬಂದೈತೆ ಅಂದಮ್ಯಾಗ, ಒಂದು ಮಗುಗೆ ಬಂದೈತೆ 3 ಮಗುಗೆ ಬಂದೈತೆ ಅಂದಮ್ಯಾಗ ನಾ ಮಗು ಕೂಡ ಔಟ್ ಆಫ್ ಔಟ್ ಬರೋ ಸಾಧ್ಯತೆಗಳು ಇರ್ತಾವೆ. ಹಾಗಾಗಿ ಕೂಡ ನಾವೇನು ಮಾಡಬೇಕು, ಪೇಪರ್ನ ಭಾಳ ಗಮನ ಇಟ್ಟು ಸ್ಪಷ್ಟವಾಗಿ ಸುಂದರವಾದ ಅಕ್ಷರಗಳಿಂದ ಇಂಪಾರ್ಟೆಂಟ್ಗಳನ್ನು ಅಂಡರ್ಲೈನ್ ಮಾಡ್ತಾ, ಜೊತೆಗೆ ಒಂದು ಪ್ರಶ್ನೆ ಮುಗಿದ ತಕ್ಷಣ ಪೆನ್ಸಿಲಿಂದ ನೀಟಾಗಿ ಗೆರೆಯನ್ನು ಎಳಿತಾ, ಅಂದರೆ ಅದಕ್ಕಾಗಿ ನಾವು 10 ನಿಮಿಷ ಏನು ಮಾಡಬೇಕು ಪರೀಕ್ಷೆಗಳಲ್ಲಿ ಉಳಿಸ್ಕೊಂಡು ಸುಂದರವಾಗಿರ್ತಕ್ಕಂಥ ಪೇಪರ್ನ ನಾಳೆ ನೀವು ಬರೀತೀರಾ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.